ಕಾಮಗಾರಿ 5ರಿಂದ 6 ಕೋಟಿ ಅನುದಾನ ಕಾಮಗಾರಿ ಆಗದೇನೆ ಅಧಿಕಾರಿ ರಾಮನಗರಿ ಅಂತೇಳಿ ಎ ಎಕ್ಸಿಕ್ಯೂಟಿವ್ ಎಲ್ಲರೂ ಸೇರ್ಕೊಂಡು ಬಿಲ್ ಪೇ ಮಾಡ್ಕೊಂಡಿದ್ದಾರೆ. ಇಲ್ಲ ಅದು ನನ್ನ ಗಮನಕ್ಕಿಲ್ಲ, ನನ್ನ ಗಮನಕ್ಕಿಲ್ಲ. ನೀವು ಡೀಟೇಲಾಗಿ ನಾನು ನಿಮ್ಮ ತೊಗೊಳ್ತೀನಿ. ನಾನು ನಾಳೆ ಬೇಕಾದರೆ ಪ್ರೆಸ್ ಮೀಟ್ ಇಟ್ಟಿದ್ದೀನಿ. ನಾನು 10 ಗಂಟೆಗೆ ಹುಬ್ಳಿದಲ್ಲಿ ಪ್ರೆಸ್ ಮೀಟ್ ಇಟ್ಟಿದ್ದೀನಿ. ಅಲ್ಲಿ ಬಂದರೆ ಅದ್ರ ಬಗ್ಗೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ನಾನು ಈಗ ಡೀಟೇಲ್ ಕೊಡಿ ನೀವು. ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲ, ಮಾಹಿತಿನೇ ಅಲ್ಲ ನೀವು ಹೇಳ್ತಾ ಇರೋದು. ನಾನು ಮಾಹಿತಿ ತೊಗೊಳ್ಬೇಕು ತಾನೆ. ಅಂಥದ್ದೇನಾರಾಗಲೇ ಅವ್ರನ್ನೇ ಕಠಿಣವಾಗಿ ಕ್ರಮ ತೊಗೊಳ್ತೀವಿ. ಯಾರಿಗೂ ಅದು ಸುಲಭವಾಗಿ ಬಿಡಲ್ಲ. ಕಾಮಗಾರಿ ಆಗಲಿಲ್ಲ ಅಂದರೆ ಬಿಲ್ ಮಾಡಿದರೆ ಯಾವನಿಗೂ ಶ್ರಮಿಸೋದು ಪ್ರಶ್ನೆನೇ ಬರಲ್ಲ. ನಾನು ಡೀಟೇಲ್ ತೊಗೊಳ್ತೀನಿ ಅಂತವ ಚೆಕ್ ಮಾಡಿ ಬೆಳಗ್ಗೆ ನೀವು 9:30-10 ಗಂಟೆಗೆ ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ ಹುಬ್ಳಿಯಲ್ಲಿ. ನೀವು ದಯಮಾಡಿ ನಿಮ್ಮ ಧಾರವಾಡಗಳು ಆಹ್ವಾನ ಕೊಡ್ತೀನಿ, ದಯಮಾಡಿ ಬನ್ನಿ. ನಿಮ್ಮ ಜೊತೆ ತಿಂಡಿ ತಿರ್ತೀನಿ, ಒಳ್ಳೆ ತಿಂಡಿ ಮಾಡಿಸಿದ್ದೀನಿ. ನಿಮ್ಮ ಜೊತೆ ತಿಂಡಿ ಏನಕ್ಕಂದರೆ ಇದು ನ್ಯಾಷನಲ್ ನ್ಯೂಸ್. ಯಾರೂ ಇದುವರೆಗೂ ಒಂದು ಮನೆ ಕೊಟ್ಟಿರಲಿಲ್ಲ ಇಡೀ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಇಲ್ಲ, ನಾನು ಹೇಳ್ತಾ ಇರೋದು ಇಡೀ ದೇಶದಲ್ಲಿ ಫ್ರೀ ಮನೆ ವಸತಿದಲ್ಲಿ ಫ್ರೀ ಮನೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ಅದು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೊಡ್ತಾ ಇರೋದು. ಅದು ದಯಮಾಡಿ ನಿಮ್ಮನ್ನು ಮನವಿ ಮಾಡ್ತೀನಿ. ಕಮಿಷನರ್ ಅವ್ರಿಗೆ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಟ್ಟರು ಸ್ವಾಮಿ. ಈಗ ನಾನೇನಂದೆ ಕೊಡ್ರಿ ಬೆಳಗ್ಗೆ ಬನ್ನಿ ಡೀಟೇಲ್ ಹೇಳ್ತೀನಿ ಅಂತ ಇಲ್ವಾ ನಾನು? ಈಗ ನಾನು ಕೊಡ್ರಿ ಬೆಳಗ್ಗೆ ನಾನು ಮಾಹಿತಿ ತೊಗೊಂಡು ಬೆಳಗ್ಗೆ ಹೇಳ್ತೀನಿ. 9:00 ನಾನೇ ಆಹ್ವಾನ ಕೊಡ್ತೇನೆ, ತಿಂಡಿ ಸಮೇತ ಆಹ್ವಾನ ಮಾಡ್ತಾ ಇದ್ದೀನಿ ನಿಮಗೆ. ತಿಂಡಿ ಕೊಟ್ಟು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾಳೆ ಆಯ್ತು. ಅದಕ್ಕೆ ಈಗ ನನ್ನ ಗಮನಕ್ಕೆ ನಾನು ಗಮನಕ್ಕೆ ಬಂದಾದಮೇಲೆ ಯಾವತ್ತೂ ನೆಗ್ಲೆಕ್ಟ್ ಮಾಡಲ್ಲ. ನಾನು ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡೋನು. ನಿಮ್ಮ ಮಾಹಿತಿ ತೊಗೊತೀನಿ, ಬೆಳಗ್ಗೆ ಬನ್ನಿ ಡೀಟೇಲ್ ಕೇಳಿ ಉತ್ತರ ಕೊಡ್ತೀನಿ. ಡೀಟೇಲ್ ಫಾರೂಕ್ 5ರಿಂದ 6 ಕೋಟಿ ಅನುದಾನ ಕಾಮಗಾರಿ ಆಗದೇನೆ ಅಧಿಕಾರಿ ರಾಮನಗರಿ ಅಂತೇಳಿ ಎ ಎಕ್ಸಿಕ್ಯೂಟಿವ್ ಎಲ್ಲರೂ ಸೇರ್ಕೊಂಡು ಬಿಲ್ ಪೇ ಮಾಡ್ಕೊಂಡಿದ್ದಾರೆ. ಇಲ್ಲ ಅದು ನನ್ನ ಗಮನಕ್ಕಿಲ್ಲ. ನೀವು ಡೀಟೇಲಾಗಿ ನಾನು ನಿಮ್ಮ ತೊಗೊಳ್ತೀನಿ. ನಾನು ನಾಳೆ ಬೇಕಾದರೆ ಪ್ರೆಸ್ ಮೀಟ್ ಇಟ್ಟಿದ್ದೀನಿ. ನಾನು 10 ಗಂಟೆಗೆ ಹುಬ್ಳಿದಲ್ಲಿ ಪ್ರೆಸ್ ಮೀಟ್ ಇಟ್ಟಿದ್ದೀನಿ. ಅಲ್ಲಿ ಬಂದರೆ ಅದ್ರ ಬಗ್ಗೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ನಾನು ಈಗ ಡೀಟೇಲ್ ಕೊಡಿ ನೀವು. ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲ, ಮಾಹಿತಿನೇ ಅಲ್ಲ ನೀವು ಹೇಳ್ತಾ ಇರೋದು. ನಾನು ಮಾಹಿತಿ ತೊಗೊಳ್ಬೇಕು ತಾನೆ. ಅಂಥದ್ದೇನಾರಾಗಲೇ ಅವ್ರನ್ನೇ ಕಠಿಣವಾಗಿ ಕ್ರಮ ತೊಗೊಳ್ತೀವಿ. ಯಾರಿಗೂ ಅದು ಸುಲಭವಾಗಿ ಬಿಡಲ್ಲ. ಕಾಮಗಾರಿ ಆಗಲಿಲ್ಲ ಅಂದರೆ ಬಿಲ್ ಮಾಡಿದರೆ ಯಾವನಿಗೂ ಶ್ರಮಿಸೋದು ಪ್ರಶ್ನೆನೇ ಬರಲ್ಲ. ನಾನು ಡೀಟೇಲ್ ತೊಗೊಳ್ತೀನಿ ಅಂತವ ಚೆಕ್ ಮಾಡಿ ಬೆಳಗ್ಗೆ ನೀವು 9:30-10 ಗಂಟೆಗೆ ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ ಹುಬ್ಳಿಯಲ್ಲಿ. ನೀವು ದಯಮಾಡಿ ನಿಮ್ಮ ಧಾರವಾಡಗಳು ಆಹ್ವಾನ ಕೊಡ್ತೀನಿ, ದಯಮಾಡಿ ಬನ್ನಿ. ನಿಮ್ಮ ಜೊತೆ ತಿಂಡಿ ತಿರ್ತೀನಿ, ಒಳ್ಳೆ ತಿಂಡಿ ಮಾಡಿಸಿದ್ದೀನಿ. ನಿಮ್ಮ ಜೊತೆ ತಿಂಡಿ ಏನಕ್ಕಂದರೆ ಇದು ನ್ಯಾಷನಲ್ ನ್ಯೂಸ್. ಯಾರೂ ಇದುವರೆಗೂ ಒಂದು ಮನೆ ಕೊಟ್ಟಿರಲಿಲ್ಲ ಇಡೀ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಇಲ್ಲ, ನಾನು ಹೇಳ್ತಾ ಇರೋದು ಇಡೀ ದೇಶದಲ್ಲಿ ಫ್ರೀ ಮನೆ ವಸತಿದಲ್ಲಿ ಫ್ರೀ ಮನೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ಅದು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೊಡ್ತಾ ಇರೋದು. ಅದು ದಯಮಾಡಿ ನಿಮ್ಮನ್ನು ಮನವಿ ಮಾಡ್ತೀನಿ. ಕಮಿಷನರ್ ಅವ್ರಿಗೆ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಟ್ಟರು ಸ್ವಾಮಿ. ಈಗ ನಾನೇನಂದೆ ಕೊಡ್ರಿ ಬೆಳಗ್ಗೆ ಬನ್ನಿ ಡೀಟೇಲ್ ಹೇಳ್ತೀನಿ ಅಂತ ಇಲ್ವಾ ನಾನು? ಈಗ ನಾನು ಕೊಡ್ರಿ ಬೆಳಗ್ಗೆ ನಾನು ಮಾಹಿತಿ ತೊಗೊಂಡು ಬೆಳಗ್ಗೆ ಹೇಳ್ತೀನಿ. 9:00 ನಾನೇ ಆಹ್ವಾನ ಕೊಡ್ತೇನೆ, ತಿಂಡಿ ಸಮೇತ ಆಹ್ವಾನ ಮಾಡ್ತಾ ಇದ್ದೀನಿ ನಿಮಗೆ. ತಿಂಡಿ ಕೊಟ್ಟು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾಳೆ ಆಯ್ತು. ಅದಕ್ಕೆ ಈಗ ನನ್ನ ಗಮನಕ್ಕೆ ನಾನು ಗಮನಕ್ಕೆ ಬಂದಾದಮೇಲೆ ಯಾವತ್ತೂ ನೆಗ್ಲೆಕ್ಟ್ ಮಾಡಲ್ಲ. ನಾನು ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡೋನು. ನಿಮ್ಮ ಮಾಹಿತಿ ತೊಗೊತೀನಿ, ಬೆಳಗ್ಗೆ ಬನ್ನಿ ಡೀಟೇಲ್ ಕೇಳಿ ಉತ್ತರ ಕೊಡ್ತೀನಿ. ಡೀಟೇಲ್ ಫಾರೂಕ್